ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋಲ್ಡ್ದು ಇಯರಿಂಗ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಪಾರ್ಟಿ ವೇರ್ ಥರ ತುಂಬ ಗ್ರ್ಯಾಂಡ್ ಲುಕ್ ಇರುವಂತಹ ಕಿವಿ ಓಲೆಗಳನ್ನ ವಿತ್ ವೇಟ್ ಹೇಳೋದ್ರಿಂದ ಈ ಒಂದು ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದ್ರ ಜೊತೆಗೇ ನಾನು ಒಂದು ವಾಸ್ತು ಟಿಪ್ಸ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋ ಗೋಲ್ಡ್ ಇಯರಿಂಗ್ಸ್ ಎಲ್ಲ ನಾನು ಭವಾನಿ ಜ್ಯುವೆಲರ್ಸ್ದು ತೋರಿಸ್ತಾ ಇರೋದು. ಸೊ ಅಡ್ರೆಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ 5.25 ಗ್ರಾಮು, 5.25 ಗ್ರಾಮು, 6 ಗ್ರಾಮ್ ಒಳಗೆ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟ್ರೆಂಡಿ ಆಗಿದೆ. ಹೊಸ ಪ್ಯಾಟ್ರನ್ಸ್ ಬಂದಿತ್ತು ಅವ್ರ ಶಾಪಲ್ಲಿ. ಸೊ ಅದನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ನಕ್ಷಿ ಪ್ಯಾಟ್ರನಲ್ಲಿದೆ. ಒಂದು ಸ್ವಲ್ಪ ಗೋಲ್ಡ್ ರೆಡ್ ಪಾಲಿಶು ಮತ್ತು ಇದು ಆ್ಯಂಟಿಕ್ ಮಾಡಲಲ್ಲಿ ಬರುತ್ತೆ. ಸೊ ಎಲ್ಲರೂ ವೇರ್ ಮಾಡ್ಬೋದು. ದೊಡ್ಡವರು ವೇರ್ ಮಾಡ್ಬೋದು, ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇದೆಲ್ಲ ನೋಡಿ ತುಂಬಾ ಫ್ಯಾನ್ಸಿ ಆಗಿದೆ. ಕೆಳಗೆಲ್ಲ ಗೆಜ್ಜೆಗಳ ಥರ ಬಂದಿದೆ. ಸೊ ಆ ಥರ. ಸೊ ಏನು ಅಂದರೆ ಎಲ್ಲ 5.25 ಗ್ರಾಮು, 6 ಗ್ರಾಮು, ಸೊ ಆ ರೇಂಜಲ್ಲಿ ಬರುತ್ತೆ. 4 ಗ್ರಾಮ್ಸ್ದು ಇದೆ, 3.25 ಗ್ರಾಮ್ದು ಬರುತ್ತೆ. ನೋಡೋಕ್ಕೆ ಒಂಥರ ಪಾರ್ಟಿ ವೇರ್ ಥರ ಇರುತ್ತೆ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ 10,250 ಅಬೋವ್ ಆಗಿದೆ. ಸೊ ಹಾಗೆಯೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತಿದ್ರೂ ವರ್ತೆ ಅದು. ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಗೋಲ್ಡ್ ಸ್ಕೀಮ್ಸ್ಗೆ ಅದಕ್ಕೆಲ್ಲ ಆಗ್ತಾ ಇರ್ತೀನಿ ಫ್ರೆಂಡ್ಸ್ ನಾನು. ಸೊ ಇದು ನೋಡಿ, ಈ ಒಂದು ಜುಮ್ಕಾ ನಿಮಗೆ 13 ಗ್ರಾಮಲ್ಲಿ ಬರುತ್ತೆ. ತುಂಬಾ ಕ್ಯೂಟಾಗಿದೆ. ಕೆಳಗಡೆ ಎಲ್ಲ ಒಂಥರ ಎಮಿರಾಲ್ಡು ಮತ್ತು ಬೀಡ್ಸ್ ಎಲ್ಲ ಬಂದಿರೋದ್ರಿಂದ, ಸ್ಟೋನ್ಸ್ದು ರೆಡ್ ಮತ್ತು ಎಮಿರಾಲ್ಡ್ ಬಂದಿರೋದ್ರಿಂದ, ರೆಡ್ಡನ್ನೇ ಒಂದು ಸ್ವಲ್ಪ ಪಿಂಕಿಶ್ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ಟ್ರೆಂಡಿಯಾಗಿ ಕಾಣುತ್ತೆ ಅದು. ಜುಮ್ಕಾಗೆ ಸಾಮಾನ್ಯವಾಗಿ ಎಮಿರಾಲ್ಡ್ ಇಟ್ಟಿರಲ್ಲ ಅಲ್ವಾ. ಸೊ ಈ ಥರ ಇಟ್ಟಾಗ ಒಂಥರ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಇದರಲ್ಲಿ ನೋಡಿ ಪರ್ಲ್ ಬಂದಿದೆ ಮತ್ತು ಇದು ಮರೂನ್ ಕಲರ್ ಬೀಡ್ಸ್ ಆ್ಯಡ್ ಮಾಡಲಾಗಿದೆ. ಸೊ ಇದೂ ಅಷ್ಟೇ ಎಲ್ಲ ಒಂದು 12.25 ಗ್ರಾಮು, 13 ಗ್ರಾಮ್ ಆ ಥರ ರೇಂಜಲ್ಲೇ ಬರುತ್ತೆ. ಪಾರ್ಟಿ ವೇರ್ದು, ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ಮದುವೆಗೂ ಯೂಸ್ ಮಾಡ್ಬೋದು. ಮತ್ತು ಈ ಒಂದು ಜುಮ್ಕಾ ನೋಡಿ 12 ಗ್ರಾಮು, 10 ಗ್ರಾಮು ಆ ಥರ ಬರುತ್ತೆ. ಇವ್ರ ಶಾಪಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರೋದು ಲೈಟ್ ವೆಯ್ಟ್ಗೂ ಸಿಗುತ್ತೆ. 11 ಗ್ರಾಮು ಆ ಥರ ಇದೆ. 11 ಗ್ರಾಮ್ಸು, 12 ಗ್ರಾಮ್ಸ್ಗೆಲ್ಲ ತುಂಬ ಜಾಸ್ತಿ ಇದ್ದಿದ್ದಂಗೆ ಕಾಣುತ್ತೆ, ಗ್ರಾಮ್ ಜಾಸ್ತಿ ಥರ. ಸೊ ಇದು ನೋಡಿ 9 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕೆಳಗೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಒಂಥರ ಬೀಡ್ಸ್ ಆ ಥರ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ. ನಾನೊಂದು ಗೋಲ್ಡ್ದು ನಿಮಗೆ ತೋರಿಸಿದ್ದೆ, ನೆನಪಿದೆಯಾ? ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಒಂದು 8 ಗ್ರಾಮ್ ಚಿನ್ನದ ಕಿವಿಯೋಲೆ ತೊಗೊಂಡಿದ್ದೀನಿ ಅಂತ. ಸೊ ಅದಕ್ಕೆ ನಾನು ಇವಾಗ ಮೈಸೂರಿಗೆ ಬಂದಿದ್ದೀನಲ್ವಾ. ಸೊ ಅದಕ್ಕೆ ಅದೆಲ್ಲ ಬೀಡ್ಸ್ ಹಾಕೋಕ್ಕೆ ಕೊಟ್ಟಿದ್ದೀನಿ ಆಚಾರಿ ಕೈಲಿ. ಸೊ ಅದೆಲ್ಲ ಫಿನಿಶ್ ಆದಮೇಲೆ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ತೋರಿಸ್ತೀನಿ. ಸೊ ಹಾಗೇ ನೋಡಿ ಎಲ್ಲ ಇದು ಚಾಂದ್ಬಾಲಿ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ಹಾಗೆ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಸೊ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಏನು ಗೊತ್ತಾ, ಚಾಂದ್ಬಾಲಿ ನಿಮಗೆ 5.25 ಗ್ರಾಮಿಂದ ಸ್ಟಾರ್ಟ್ ಆಗಿ 8 ಗ್ರಾಮ್ವರೆಗೂ ಬರುತ್ತೆ. ಸೊ ಈ ಒಂದು ಇಯರಿಂಗ್ ನೋಡಿ ಎಲ್ಲ ಅಷ್ಟೇ 7 ಗ್ರಾಮ್ಸು, 6 ಗ್ರಾಮ್ಸ್ ಆ ಥರ ಬರುತ್ತೆ. ನೋಡೋಕ್ಕೆ ಒಂಥರ ಬ್ರಾಡ್ ಲುಕ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ? ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಂದು ಮ್ಯಾನಿಫೆಸ್ಟೇಷನ್ದು ಇರುತ್ತೆ, ವಾಸ್ತು ಟಿಪ್ಸು ಪ್ಲಸ್ ಗೋಲ್ಡ್ದು ಎಲ್ಲ ತೋರಿಸೋದ್ರಿಂದ ಯೂಸ್ಫುಲ್ ಕಂಟೆಂಟ್ನೇ ನಾನು ವ್ಲಾಗಲ್ಲಿ ತೋರಿಸೋದು. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ 5.25 ಗ್ರಾಮು, 6 ಗ್ರಾಮು, 7 ಗ್ರಾಮ್ಸ್ ಆ ಥರ ರೇಂಜಲ್ಲಿ ಬರುತ್ತೆ. ಇದು ನೋಡಿ 7 ಗ್ರಾಮ್ ಆ ಥರ ಇದೆ, 7 ಗ್ರಾಮ್ಸ್ ಆ ಥರ. ಆಮೇಲೆ ಒಂದು ಸ್ವಲ್ಪ ಡಿಸ್ಕೌಂಟೂ ಮಾಡಿಕೊಡ್ತಾರೆ, ಅದೇ ಪ್ರೈಸ್ಗೆ ಏನು ಕೊಡೋಲ್ಲ. ಸೊ ಇದೆಲ್ಲ ನಿಮಗೆ ಒಂದು 6 ಗ್ರಾಮು, 7 ಗ್ರಾಮ್ಸ್ ಆ ಥರ ಬರುತ್ತೆ. ಕೆಳಗೆಲ್ಲ ಗೆಜ್ಜೆ ಬಂದರೆ ಏನು ಗೊತ್ತಾ ಫ್ರೆಂಡ್ಸ್, ನೋಡೋಕ್ಕೆ ಲುಕ್ ಇರುತ್ತೆ, ಒಂಥರ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಗೋಲ್ಡ್ ಈ ಥರ ತೆಗೆದಿಟ್ಕೊಂಡ್ರೆ ಚಾಂದ್ಬಾಲಿ ನೀವು ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬೋದು. ಅಂದರೆ ಡ್ರೆಸ್ಗಳಿಗಾಗಲಿ, ಸ್ಯಾರೀಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈ ಜುಮ್ಕಾ ನೋಡಿ 5.25 ಗ್ರಾಮು, 6 ಗ್ರಾಮ್ ಆ ಥರ ಇದೆ. ಸೊ ಇವಾಗ ನಾನು ವಾಸ್ತು ಟಿಪ್ಸ್ದು ಹೇಳ್ತಾ ಇದ್ದೀನಿ. ಅಂದರೆ ದುಡ್ಡು ಕಾಸು ಅಭಿವೃದ್ಧಿಗೆ ನೆಗೆಟಿವ್ ಪವರ್ ಎಲ್ಲ ಮನೆಯಿಂದ ಹೋದರೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ರಿಲೇಟೆಡ್ ವಾಸ್ತು ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ವಾಸ್ತು ಟಿಪ್ಸ್ ಹೇಳ್ತೀನಿ. ಸೊ ಎಲ್ಲರಿಗೂ ಏನು ಅಂದರೆ, ಮನೆಯಲ್ಲಿ ಜಾಸ್ತಿ ದುಡ್ಡು ಕಾಸು ಅಭಿವೃದ್ಧಿ ಆಗಬೇಕು ಅಂದರೆ ಯಾವೆಲ್ಲ ರೆಮಿಡೀಸ್ ಮಾಡ್ಬೋದು ಅಂತ ನನ್ನ ಬ್ಲಾಗ್ಸಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಇವತ್ತಿನ ರೆಮಿಡಿ ತುಂಬಾ ಚೆನ್ನಾಗಿದೆ. ಏನು ಮಾಡಿ ಅಂದರೆ, ಬಿಳಿ ಸಾಸಿವೆ ಬರುತ್ತಲ್ಲ, ಬಿಳಿ ಸಾಸಿವೆನ ನೀವೇನು ಮಾಡಿ ಅಂದರೆ ನಿಮ್ಮ ಮನೆಯ ಎಡ್ಜಸ್ಸು ಅಂದರೆ ಕಾರ್ನರ್ಸಲ್ಲಿ ಫುಲ್ಲು ಸ್ಟಾರ್ಟ್ ಮಾಡಿ. ಹಾಲಿಂದ ಸ್ಟಾರ್ಟ್ ಮಾಡಿ, ರೂಮ್ಸು ಮತ್ತು ಬಾಲ್ಕನಿ ಇದ್ದರೆ ಬಾಲ್ಕನಿ ಸುತ್ತಲೂ ಒಂದು ಸ್ವಲ್ಪ ಒಂದು 20 ರೂಪೀಸ್ ಅಷ್ಟು ತೊಗೊಳ್ಳಿ ಬಿಳಿ ಸಾಸಿವೆನ. ತೊಗೊಂಡು ನೀವೇನು ಮಾಡಿ ಅಂದರೆ
ಈವ್ನಿಂಗು ಗೋಧೂಳಿ ಸಮಯದಲ್ಲಿ ಮಾಡಿ 5:45 ಆದಮೇಲೆ ಮಾಡಬೇಕು ಈ ರೆಮಿಡಿನ. ಸೊ ಯಾವಾಗ ನೀವು ಮಾಡಬೇಕು ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ಮಾಡಬೇಕು, ಅಥವಾ ಗುರುವಾರನೂ ಮಾಡ್ಬೋದು, 3 ದಿವಸದಲ್ಲಿ ಮಾಡ್ಬೋದು. ಸೊ ಅದನ್ನು ಏನು ಮಾಡಿ ಅಂದರೆ ಎಡ್ಜಸ್ಸಲ್ಲಿ ಫುಲ್ಲು ಬಿಳಿ ಸಾಸಿವೆನ ಹಾಕೊಂಬನ್ನಿ. ಸೊ ಬಿಳಿ ಸಾಸಿವೆನ ಹಾಕ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನು ನೀವು ಎಲ್ಲನೂ ಗುಡಿಸ್ಬಿಡ್ತೀರಲ್ಲ, ಗುಡಿಸಿ ತೆಗ್ದು ಒಂದು ವೈಟ್ ಕಲರ್ ಪೇಪರಲ್ಲಿ ಹಾಕಿ ಎಸ್ದುಬಿಡಿ ಎಲ್ಲಾರ. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ ಫುಲ್ಲು ನೆಗೆಟಿವಿಟಿ ಎಲ್ಲ ಹೋಗಿ ಮನೆಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಅಭಿವೃದ್ಧಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಓಕೆನಾ ಫ್ರೆಂಡ್ಸ್? ಸೊ ಈ ವಿಡಿಯೋ ಇಷ್ಟ ಆದರೆ ಸುಮ್ಮನೆ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.